ವೀಕ್ಷಕರೇ, ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇದು ದೇವಿಯನ್ನು ಆರಾಧಿಸುವ ಹಿಂದೂ ಹಬ್ಬ. 9 ದಿನಗಳ ಕಾಲ ದೇವಿಯ ವಿವಿಧ 9 ರೂಪಗಳನ್ನು ಆರಾಧಿಸಿ 10ನೆಯ ದಿನ ವಿಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ವಿಜಯದಶಮಿ ಎಂದು ಆಚರಿಸುತ್ತೇವೆ. ಪುರಾಣಗಳ ಪ್ರಕಾರ ಜಗನ್ಮಾತೆ ರಾಕ್ಷಸರನ್ನು ಸಂಹಾರ ಮಾಡಲು ಒಂದೊಂದು ಅವತಾರವನ್ನೆತ್ತಿ ರಾಕ್ಷಸರನ್ನು ಸಂಹರಿಸಿ ಲೋಕವನ್ನು ಕಾಪಾಡುತ್ತಾಳೆ. ಇಂದು ನವರಾತ್ರಿಯ ಪ್ರಥಮ ದಿನ. ಈ ಪ್ರತಿಪದವು ಪಾರ್ವತಿಯ ಅವತಾರವಾದ ಶೈಲಪುತ್ರಿ ರೂಪದೊಂದಿಗೆ ಸಂಬಂಧ ಹೊಂದಿದೆ. ಪರ್ವತರಾಜನ ಮಗಳು ಪಾರ್ವತಿಯು ಶೈಲಪುತ್ರಿಯ ಅವತಾರವನ್ನು ಹೊಂದಿ ನಂದಿಯ ಮೇಲೆ ಸವಾರಿ ಮಾಡುತ್ತಾಳೆ. ಅವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ. ಅವಳನ್ನು ಸತಿಯ ಪುನರ್ಜನ್ಮ ಎಂದು ಕೂಡ ಪರಿಗಣಿಸಲಾಗುತ್ತದೆ ಮತ್ತು ಹಿಮಾಲಯದ ರಕ್ಷಕ ದೇವರ ಮಗಳಾದ ಕಾರಣ ಹೇಮಾವತಿ ಎಂದು ಸಹ ಕರೆಯಲಾಗುತ್ತದೆ. ಇದು ಶೈಲಪುತ್ರಿ ದೇವಿಯ ಸಣ್ಣ ಮಾಹಿತಿ.